ತಾನೇ ನಿಮ್ಗೆ ಗೊತ್ತಿದೆ, ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟದ್ದಕ್ಕೆ ಕಾಂಗ್ರೆಸ್ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತು, ಹೋರಾಟ ಮಾಡ್ತು, ತಪ್ಪೇನಿಲ್ಲ, ಮಾಡಬಹುದು. ಆದರೆ ಒಂದು ಹೇಳಿಕೆ, MLC ಐವಾನ್ ಡಿಸೋಜಾ ಹೇಳಿಕೆ, ಒಂದು ವೇಳೆ ಇದೇ ರೀತಿ ಮುಂದುವರೆದರೆ ಬಾಂಗ್ಲಾದೇಶ ಮಾದರಿ ನುಗ್ಗಿ ಹೊಡಿತೀವಿ ಅನ್ನುವಂಥ ಮಾತನ್ನು ಹೇಳಿದರು. ನಮ್ಮ ಪ್ರಶ್ನೆ ಇದ್ದದ್ದು, ಬೇಕಾದಷ್ಟು ಪ್ರತಿಭಟನೆಗೆ ಅವಕಾಶ ಇದೆಯಪ್ಪ, ಇಲ್ಲಿ ಸತ್ಯಾಗ್ರಹ, ಆಮರಣಾಂತ ಉಪವಾಸ, ಮಹಾತ್ಮ ಗಾಂಧಿ ಅಂತವರು ನಮಗೆ ತೋರಿಸ್ಕೊಟ್ಟಿದ್ದಾರೆ, ಅಂಥದ್ರಲ್ಲಿ ಬಾಂಗ್ಲಾದೇಶ ಯಾಕೆ ನೆನಪಾಗುತ್ತೆ? ಬಾಂಗ್ಲಾದೇಶದಲ್ಲಿ ಅಲ್ಲಿ ಅಲ್ಪಸಂಖ್ಯಾತರಾಗಿರುವಂಥ ಹಿಂದೂಗಳನ್ನು ಒಡೆದೋಡಿಸ್ತಾ ಇದ್ದಾರೆ. ಇಲ್ಲಿ ಐವಾನ್ ಡಿಸೋಜಾ ಅವರ ಸಮುದಾಯ ಅಲ್ಪಸಂಖ್ಯಾತ ಸಮುದಾಯ. ಭಾರತದಲ್ಲಿ ಯಾರಿಗೂ ಕೂಡ ಅಂಥ ಪ್ರಾಬ್ಲಮ್ ಇಲ್ಲ, ಆಗಲೂಬಾರ್ದು. ನೀವು ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತು ಭಾರತದ ಆಗ ಮತ್ತು ಈಗಿನ ಜನಸಂಖ್ಯೆ ಅವರದ್ದು ಮತ್ತು ಇವರದ್ದು ಗಮನಿಸಿದಾಗ ಯಾರ್ದು ಹೆಚ್ಚಾಗಿದೆ ಯಾರ್ದು ಕಡಿಮೆ ಆಗಿದೆ ಗೊತ್ತಿದೆ. ಹಾಗಾಗಿ ಬಾಂಗ್ಲಾದೇಶ ಮಾದರಿ ಅಂತ ಹೇಳುವಾಗ ಖಂಡಿತವಾಗ್ಲೂ ಅದನ್ನು ವಿರೋಧ ಮಾಡಬೇಕಾಗತ್ತೆ. ಯಾಕಂದರೆ ಅದೊಂದು ದೇಶ ವಿರೋಧಿ ಹೇಳಿಕೆ, ತಪ್ಪೇನಿಲ್ಲ. ಅಂದರೆ ದೇಶ ವಿರೋಧಿ ಹೇಳಿಕೆ, ಅದನ್ನು ನಾವು ಅಟ್ಯಾಕ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. MLC ಐವಾನ್ ಡಿಸೋಜಾ ಬಾಂಗ್ಲಾದೇಶ ಮಾದರಿ ದಾಳಿ ಹೇಳಿಕೆ, ಡಿಸೋಜಾ ವಿರುದ್ಧ ದೂರು ನೀಡಿದ್ರು, ಕ್ರಮ ಆಗದಿದ್ದಕ್ಕೆ ಆಕ್ರೋಶ. ಮಂಗಳೂರಿನ BJP ಯುವ ಮೋರ್ಚಾದಿಂದ ಪ್ರತಿಭಟನೆ, ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳೋದಕ್ಕೆ ಪ್ರತಿಭಟನೆ. ಸಂಸದ ಬ್ರಿಜೇಶ್ ಚೌಟ, ಶಾಸಕ ವೇದವ್ಯಾಸ್ ಕಾಮತ್ ಭಾಗಿ. ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಿದ BJP ಕಾರ್ಯಕರ್ತರು, ರಸ್ತೆ ತಡೆದು ಪ್ರೊಟೆಸ್ಟ್ ಮಾಡಿದ BJP ಯುವ ಕಾರ್ಯಕರ್ತರು. ಐವಾನ್ ಬೆನ್ನಲ್ಲೇ ಮತ್ತೊಬ್ಬ ಶಾಸಕರಿಂದ ಬಾಂಗ್ಲಾದೇಶದ ಜಪ, CM ಸಿದ್ದರಾಮಯ್ಯ ತೆಗೆದರೆ ಬಾಂಗ್ಲಾದೇಶ ಆಗುತ್ತಂತೆ. ಕೆಲವರು ಯಾವ ರೀತಿ ಫ್ರಸ್ಟ್ರೇಟ್ ಆಗಿದ್ದಾರೆ ಅಂತಂದರೆ, ಬಾಂಗ್ಲಾದೇಶ ರೀತಿ ಪ್ರಧಾನಿ ಮನೆ ಹೊಕ್ಕುತ್ತೇವೆ ಅಂತೇಳಿ ರೋಣ ಶಾಸಕ ಇದೀಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. GS ಪಾಟೀಲ್ ವಿವಾದಾತ್ಮಕ ಹೇಳಿಕೆ. ಅಂದರೆ ಬಾಂಗ್ಲಾದೇಶ ಮಾದರಿಯಲ್ಲಿ ನುಗ್ತಾರಂತೆ. ಅಲ್ಲರಿ, ಬಾಂಗ್ಲಾದೇಶ ಮಾದರಿಯಲ್ಲಿ ನೀವು ನುಗ್ಗಿದ್ರೆ ಇಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯನವರ ಮನೆಗೆ ನುಗ್ತೀರಾ ಹೆಂಗೆ? ಸಿದ್ದರಾಮಯ್ಯ ಮನೆಗೆ ನುಗ್ತೀರಾ ಹೆಂಗೆ? ಈ ಕಾಂಗ್ರೆಸ್ ಅವರಿಗೆ ಕೆಲವರಿಗೆ ಮತ್ತೆ ವಯಸ್ಕರ ಶಿಕ್ಷಣ ಮಾಡಬೇಕಾಗಿದೆ. ಅನೇಕರಿಗೆ ವಯಸ್ಕರ ಶಿಕ್ಷಣದ ಅಗತ್ಯ ಇದೆ. ಅನೇಕರಿಗೆ ಏನಾಗ್ತಾ ಇದೆ ಅಂತ ಗೊತ್ತಿರೋದಿಲ್ಲ. ಎಲ್ಲ ವಾಟ್ಸಪ್ ಯೂನಿವರ್ಸಿಟಿಯಿಂದ ಬದುಕಿ ಬಾಳ್ತಾ ಇದ್ದಾರೆ. ರೋಣ ಶಾಸಕ ಮತ್ತೊಮ್ಮೆ ಎಲ್ಲಿ ಹೇಳಿದ್ದು ಕೇಳಿಸ್ಕೊಳ್ಳಿ. ನಮ್ಮ ಒತ್ತಾಯ ಇದೆ, ಕೂಡಲೇ ಗವರ್ನರ್ ಅವರು ಹಿಂದಕ್ಕೆ ಹೋಗಬೇಕು ಮತ್ತು ಹೋಗದೇ ಇದ್ದರೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯಿತೋ ಅದೇ ರೀತಿ ಗವರ್ನರ್ ಆಫೀಸಿಗೆ, ಗವರ್ನರ್ ಮನೆಗೆ ನುಗ್ಗತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಬೇಕಾಗ್ತದೆ. ಅದು ಮಾಡಿಯೇ ಮಾಡ್ತೇವೆ. ಹಾಗಾಗಿ ಮಾನ ಮರ್ಯಾದೆ ಏನಾದಿದ್ದರೆ ಗವರ್ನರ್ ಅವರ ಕೂಟಕ್ಕೆ ಹಿಂದಕ್ಕೆ ಕರೆಸಬೇಕು ಮತ್ತು ಅವರು ರಾಜಭವನ ಬಿಟ್ಟು ತಲಗಬೇಕು. ಇಲ್ಲದೇ ಇದ್ದರೆ ರಾಜಭವನ ಒಗ್ಗುವುದು ಖಂಡಿತ. ರಾಜಭವನದಲ್ಲಿ ಏನಾದರೂ ಆದರೆ ಅದಕ್ಕೆ ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರ ನೇರ ಹೊಣೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೋದಿ ಅವರೇ, ಒಂದು ವಿಚಾರವನ್ನ ತಿಳ್ಕೊಳ್ಳಿ. ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋದ್ರಲ್ಲ, ಆ ಪ್ರಸಂಗ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ಬರಲಿದೆ, ಎಚ್ಚರವಾಗಿರಿ. ಮೋದಿ ಅವರೇ, ಒಂದು ವಿಚಾರವನ್ನ ತಿಳ್ಕೊಳ್ಳಿ. ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋದ್ರಲ್ಲ, ಆ ಪ್ರಸಂಗ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ಬರಲಿದೆ, ಎಚ್ಚರವಾಗಿರಿ. ಬಹಳ ದೂರ ಇಲ್ಲ, ಹೇಳಿದ್ನೆಲ್ಲ. ಬಾಂಗ್ಲಾದೇಶದಲ್ಲಿ ಯಾವಾಗ ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋಗ್ರು, ಬಾಂಗ್ಲಾದೇಶದಲ್ಲಿ ಯಾವಾಗ ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋಗ್ರು, ಈ ದೇಶದ ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋಗೋದು ದೂರ ಇಲ್ಲ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದಕ್ಕೆ ನಾವೆಲ್ಲ ಒಂದಾಗ್ಬೇಕು, ಗಟ್ಟಿ ಆಗ್ಬೇಕು, ನಮ್ಮ ಧ್ವನಿ ಕಟ್ಕೊಳ್ಬೇಕು, ನಮ್ಮ ಹೋರಾಟ ಮುಂದುವರಿಬೇಕು. ನಾವೆಲ್ಲ ಒಂದಾಗಬೇಕು. ರೋಣ ಶಾಸಕರು ಹೇಳ್ತಾ ಇದ್ದಾರೆ, ಒಂದಾಗಬೇಕು. ವಾಲ್ಮೀಕಿ ನಿಗಮದ ಹಣ ದುಡ್ಡು ತಿನ್ನಬೇಕು, ಮೂಡ ಹಗರಣದಲ್ಲಿ ದುಡ್ಡು ಹೊಡಿಬೇಕು, ಆಮೇಲೆ ಮತ್ತೊಂದು ಖರ್ಗೆ ಅವರಿಗೆ ಭೂಮಿ ಕೊಟ್ಟಿದೆಯಲ್ಲ ಹಾಗೆ ಹೊಡಿಬೇಕು. ಹಂಗ ಪ್ರತಿಭಟನೆ ಮಾಡಿ, ಪ್ರತಿಕೃತಿ ದಹಿಸಿ, ಪ್ರತಿಭಟನೆ ಮಾಡಿ, ಏನು ಬೇಕಿದ್ರು ಮಾಡಿ. ಬಾಂಗ್ಲಾದೇಶ ಯಾಕ್ರಿ ನೆನಪಿಗೆ ಬರುತ್ತೆ ನಿಮಗೆ? ಫ್ರಸ್ಟ್ರೇಷನಾ ನಿಮಗೆ? ಅಧಿಕಾರ ಇಲ್ಲದ ಫ್ರಸ್ಟ್ರೇಷನಾ? ರೋಣ ಶಾಸಕರಿಗೆ ಹಿರಿಯರಿದ್ದಾರೆ, ಅವರು ಗೊತ್ತಿರುತ್ತೆ ಇಲ್ಲಿಯ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಯಾವೆಲ್ಲ ರೀತಿಯಲ್ಲಿ ಹೋರಾಟಗಳಾಗಿದೆ ಅಂಥೇಳಿ. ಬಾಂಗ್ಲಾದೇಶ, ಪಾಕಿಸ್ತಾನವೇ ಯಾಕೆ ನೆನಪಾಗುತ್ತೆ? ಅಂದರೆ ಮನಸ್ಸಿನ ಒಳಗಿರುವಂಥ ಒಂದು ಬೇಗುದಿ. ಈ ಥರ ಮಾಡಿದರೆ ಪ್ರಧಾನಿ ಓಡೋಗ್ಬಿಟ್ರೆ ನಾನಲ್ಲಿ ಕೂತ್ಕೊಬಿಡ್ತೀನಿ ಅಂತನಾ?
ಯಾವುದೇ ಕಾರಣಕ್ಕೂ ಕೂಡ ಈ ಹಿಂದೆ ಆ ಎಂ ಪಿ ಒಬ್ಬರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರಲ್ಲ, ಆಗ ಕೆಲವರು ಹೇಳಲೇ ಇಲ್ಲಪ್ಪ, ಅವ್ರು ಹಂಗೆ ಹೇಳಲೇ ಇಲ್ಲ, ಏನು ಬೈದಿದ್ದೇನು ಮತ್ತೊಂದೇನು. ಆಮೇಲೆ FSL ರಿಪೋರ್ಟಲ್ಲಿ ಹೌದು ಅಂತ ಹೇಳುವಾಗ ನಿಮ್ಮ ಸ್ವಲ್ಪ ಒಂದು ಮಾನ ಮರ್ಯಾದಾದರೂ ಬೇಡವಾ? ಹೌದು, ಆ ಥರ ಹೇಳಿದ್ದು ತಪ್ಪಾಗಿದೆ ಅಂತ ಹೇಳಿಕೆ ಕೂಡ ಇಲ್ಲ. ಎಸ್ಕೇಪ್ ಎಲ್ಲ ಇಲಿವಂಶ ಒಳಗೋಗ್ಬಿಟ್ರೆ, ಬಿಲದೊಳಗೋಗ್ಬಿಟ್ರೆ ಮತ್ತೆ ಕಾಣೋದೇ ಇಲ್ಲ. ಈ ಸಂದರ್ಭ ಆಗಲಿ ಆ ಸಂದರ್ಭ ಆಗಲಿ ಭಾರತ ವಿರೋಧಿ ಹೇಳಿಕೆಗಳನ್ನು ಕೊಟ್ಟಾಗ ಯಾವುದೇ ಪಾರ್ಟಿ ಆಗಲಿ ಅಂಥದ್ದನ್ನು ಖಂಡನೆ ಮಾಡ್ತೀವಿ ನಾವು, ಖಂಡನೆ ಮಾಡ್ತೀವಿ. ಈಗಲೂ ಅಷ್ಟೇ, ಐವಾನ್ ಡಿಸೋಜ ಇರ್ಬೋದು, ರಕ್ಷಿ ಶಿವರಾಮ್ ಇರ್ಬೋದು, ರೋಣ ಶಾಸಕರು ಇರ್ಬೋದು. ನಿಮಗೆ ಈ ದೇಶ ಅನ್ನ ನೀರು ಭೂಮಿ ಎಲ್ಲವನ್ನ ಕೊಟ್ಟಿದೆ, ಹೋರಾಟ ಮಾಡೋದಕ್ಕೆ ಶಕ್ತಿಯನ್ನು ಕೊಟ್ಟಿದೆ. ನಿಮಗೆ ಪಕ್ಕದ ಶತ್ರು ರಾಷ್ಟ್ರಗಳೇ ಯಾಕೆ ಕಾಣುತ್ತೆ? ಅಂದರೆ ನಿಮ್ಮ ಮನಸ್ಸೊಳಗೆ ಈ ದೇಶದ ಬಗ್ಗೆ ಅಭಿಮಾನ, ಪ್ರೀತಿ, ಭಕ್ತಿ ಇಲ್ಲ. ಯಾಕೆ ನಮ್ಮವರು ಈ ಹಿಂದೆ ಇದ್ದವರು ಹಿರಿಯರು ಹೋರಾಟ ಮಾಡಿಲ್ವೇ? ಅವರು ಅದೇ ಥರ ಹೇಳ್ತಾ ಇದ್ರಾ? ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.